ಹಾಯ್ ಫ್ರೆಂಡ್ಸ್, ತೋಟದ ಮನೆಯ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾವು ರಾಗಿ ದೋಸೆ, ಹೆಲ್ತಿ ರಾಗಿ ದೋಸೆ ದಿಢೀರಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾವು ನಮ್ಮ ತೋಟದಲ್ಲಿ ಮನೆಯಲ್ಲಿ ಹೀಗೆ ನಾವು ಮಾಡೋದು. ಮೊದಲಿಗೆ 1 ಕಪ್ಪು ರಾಗಿ ಹಿಟ್ಟು ತೊಗೋಬೇಕು ಫ್ರೆಂಡ್ಸ್. ಒಂದೇ ಅಳತೆದಲ್ಲಿರಬೇಕು. 1 ಕಪ್ಪು ರಾಗಿ ಹಿಟ್ಟಿಗೆ ಕಾಲು ಕಪ್ಪು ಗೋಧಿ ಹಿಟ್ಟು ಮತ್ತು ಇನ್ನೊಂದು 1/4 ಕಪ್ಪು ಅಕ್ಕಿ ಹಿಟ್ಟು, 3 ಬೇಕು ಫ್ರೆಂಡ್ಸ್. ಇದೇ 3, ಈ 3ನ ಒಂದು ಬೌಲಿಗೆ ಹಾಕೋಬೇಕು ಫ್ರೆಂಡ್ಸ್. 3 ಒಟ್ಟಿಗೆ ಒಂದೇ ಬೌಲಿಗೆ ಹಾಕ್ಕೊಂಡು ಒಟ್ಟಿಗೆ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ನೀರು ಹಾಕ್ಕೊಂಡು ನಾವು ಅಕ್ಕಿ ರುಬ್ಬಿರೋಂತಹ ನೀರು ದೋಸೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರ ಇದನ್ನು ಸಮೇತ ನೀರು ಹಾಕಿ ಚೆನ್ನಾಗಿ ತೆಳುವಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಇದನ್ನು ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್. 1 ಚಿಟಿಕೆ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಗಟ್ಟಿ ಆಗದಿರಂಗೆ, ತೆಳುವಾಗಿ ಗಂಟೆ ಆಗಬಾರ್ದು, ಹಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಹೀಗೆ ಚೆನ್ನಾಗಿ ಕಲಸಿ ನೀರು ದೋಸೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಲಿಸ್ಕೊಳ್ಬೇಕು. ಈ 3 ಹಾಕ್ಕೊಂಡು ಮಾಡಿದ್ರೆ ಅಷ್ಟೇ ಸಾಕು, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ರಾಗಿ ದೋಸೆ ಹೆಲ್ತಿ, ಮನೆಯವ್ರಿಗೆಲ್ಲರಿಗೂ ಮಾಡಿಕೊಡ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ, ರಾಗಿ ದೋಸೆ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ. ಕಾಯಿಲ್ ತೊಗೊಳ್ಳಿ ಫ್ರೆಂಡ್ಸ್, ದೋಸೆ ಮಾಡೋ ಕಾಯಿಲು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಫ್ರೆಂಡ್ಸ್. ನಾವು ನೀರು ದೋಸೆ ಮಾಡಬೇಕಾದ್ರೆ ಯಾವ ರೀತಿ ಎಣ್ಣೆ ಹಚ್ಕೊತೀವಿ ಅದೇ ಥರ ಇದಕ್ಕೂ ಸಮೇತ ಎಣ್ಣೆ ಹಚ್ಕೊಂಡು ಫಸ್ಟಲ್ಲಿ, ಆಮೇಲೆ ದೋಸೆ ಹಾಕ್ಕೋಬೇಕು ಫ್ರೆಂಡ್ಸ್. ಹಿಟ್ಟು ತೊಗೊಳ್ಳಿ. ಹಿಟ್ಟು ತೊಗೊಂಡು ಹೀಗೆ ಒಂದು ಕಡೆಯಿಂದ, ಒಂದು ಸೈಡಿಂದ ನೀರು ದೋಸೆ ಯಾವ ರೀತಿ ಹುಯ್ತೀವೋ ಅದೇ ರೀತಿ ಹುಯ್ಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಒಂದು ಸ್ವಲ್ಪನೂ ಜಾಗ ಬಿಡದೆ ಎಲ್ಲ ಕಡೆನೂ ಬೀಳೋ ರೀತಿಲಿ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಮುಚ್ಚಳ ಒಂದು 2 ನಿಮಿಷ ಅಷ್ಟೇ. ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ಚೆನ್ನಾಗಿ ಎಲ್ಲ ಕಡೆನೂ ಚೆನ್ನಾಗಿ ಬಿಟ್ಕೊಂಡು ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಹೀಗೆ ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಜೊತೆಲಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೊಬೋದು. ಚಟ್ನಿ ಮತ್ತು ದೋಸೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದೇ ರೀತಿ ಮಾಡ್ಕೊಳ್ಳಿ ನಿಮ್ಮ ಮನೇಲೂ ಸಮೇತ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತಿಂದು ನೋಡಿ, ಎಲ್ಲರಿಗೂ ಕೊಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹೀಗೆ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.